ಆಗೈತಿಲ್ಲ ಮತ್ತೆ ಆಗೈತಿ ನಂತರ ಮತ್ತೆ ಶಿವಾಂತ್ ಪಾಂಡೆಗೆ ಜಯವಾಗಲಿ, ಕಾಂಗ್ರೆಸ್ಗೆ ಜಯವಾಗಲಿ, ಸಿದ್ದರಾಮಯ್ಯಗೆ ಜಯವಾಗಲಿ. ಚುನಾವಣೆಯಲ್ಲಿ ನಾನೇನು ನಿಲ್ತೀನಿ ಅನ್ನೋದು ಗ್ಯಾರಂಟಿ ಅಂತೂ ಇಲ್ಲ. ನಾನು ಇಲ್ಲಿವರೆಗೆ ದೇಶ 3 ಭಾಗ ಮಾಡಿರಿ ಅಷ್ಟೇ. ನೀವು ಪಾಕಿಸ್ತಾನ, ಹಿಂದೂಸ್ತಾನ್, ಬಾಂಗ್ಲಾದೇಶ ಮಾಡಿಟ್ರಿ. ನೀವು ನಾ ರಾಜಕೀಯ ಬಿಟ್ಟು ಹೋಗ್ತೀನಿ ಅಂತ ವ್ಯಕ್ತಿ ನಾನು. ಆಗ್ಬಾರ್ದು. ಕೊಲ್ಲಾರ ಸರಿಯಾಗಿರ್ಬೇಕು, ಇರಬಾರ್ದು. ಕೊಲ್ಲಾರ ಒಂದಾರಿ ಹಳ್ಳಿದಾಗ ಹಾದು ಹೋಗು, ಅನಿಸ್ಬೋದು, ಹಳ್ಳಿಗಳು ಶುದ್ಧ ಆಗಬೇಕು, ಆಗಬಾರ್ದು. ರೈಲ್ವೆ ಡಬ್ಬಿಗಳಿರ್ತಾವ. ಆದ್ರೆ ಭಾಳ ರಾಜಕಾರಣಿಗಳು ಏನು ಮಾಡ್ತಾರೆ ಅಂದ್ರೆ ಆ ಸ್ಟೇಷನ್ ಬರೋದು ಒಂದು ಡಬ್ಬಿ ಉಚ್ಚಿ ಹಿಂದೆ ಬಿಟ್ಟು ಬಿಡ್ತಾರೆ. ನನ್ನ ರಾಜಕಾರಣ ಹಂಗಲ್ಲ. ಯಾವುದೇ ಸ್ಟೇಷನ್ ಬರಲಿ ಮತ್ತೊಂದು ಡಬ್ಬಿ ಜೋಡಿಸ್ಕೊಂಡು ಎಟ್ಟರೆ ಉದ್ದಾಲಿ ಅದನ್ನು ಮುಂದೆ ತೊಗೊಂಡು ಹೋಗ್ತಕ್ಕಂಥ ಕೆಲಸ ನಾನು ಮಾಡ್ಕೊಂಡು ಬಂದೆ. ಅಲ್ಲಿ ಸರ್ವೆ ಆಗೈತಿ, ಈಗ ಅದು ಗೊತ್ತಾಗ್ತಾರೆ. ಆಗೈತಿಲ್ಲ ಮತ್ತೆ ಆಗೈತಿ ನಂತರ ಮತ್ತೆ ಶಿವಾಂತ್ ಪಾಂಡೆಗೆ ಜಯವಾಗಲಿ, ಕಾಂಗ್ರೆಸ್ಗೆ ಜಯವಾಗಲಿ, ಸಿದ್ದರಾಮಯ್ಯಗೆ ಜಯವಾಗಲಿ. ನನ್ನ ರಾಜಕಾರಣ ನೀವು ಹೇಳೋದು ಯಾವುದೋ ಕೆಲಸ ಸಣ್ಣದೋ ಪುಟ್ಟದೋ ಮಾಡ್ತಕ್ಕಂಥ ಕೆಲಸ ಅಲ್ಲ. ನನ್ನ ರಾಜಕಾರಣ ಎಂಥದೋ ಅಂದರೆ ಭಾವನಾತ್ಮಕ ಸಂಬಂಧ ಇಟ್ಟುಕೊಂಡಿರ್ತಕ್ಕಂಥ ರಾಜಕಾರಣ. ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಒಂದು ಸುದ್ದಿ. ಇದು ನನ್ನ ಕೊನೆಯ ಚುನಾವಣೆ. ರಾಜಕೀಯದಿಂದ ನಿವೃತ್ತಿಯಾಗುತ್ತೇನೆ ಎಂದು ವಿಜಯಪುರ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಹೇಳಿದರು. ಬಸವನ ಬಾಗೇವಾಡಿ ವಿಧಾನಸಭಾ ಮತಕ್ಷೇತ್ರದ ಕೊಲ್ಹಾರ ಪಟ್ಟಣದಲ್ಲಿ ಮಾಜಿ ಸಚಿವ SK ಬೆಳ್ಳುಬ್ಬಿ ಅವರ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಬಸವನ ಬಾಗೇವಾಡಿ ಬಿಜೆಪಿ ಮಂಡಲದ ಪದಾಧಿಕಾರಿಗಳ ಸಭೆಯಲ್ಲಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು, ನನ್ನ 45 ವರ್ಷದ ರಾಜಕಾರಣ ಭಾವನಾತ್ಮಕ ಸಂಬಂಧವನ್ನು ಇಟ್ಟುಕೊಂಡಿರುವಂಥದ್ದು. ಯಾರ ಮನಸ್ಸಿಗೂ ನಾನು ನೋವು ಮಾಡುವುದಿಲ್ಲ. ನನ್ನ ರಾಜಕಾರಣ ನನ್ನ ಸಮಾಜಕ್ಕೆ ನಿರ್ದೇಶನವಾಗಬೇಕು. ಅದು ನನ್ನ ಆಸೆ. ಈ ಬಾರಿ ನನ್ನನ್ನು ಗೆಲ್ಲಿಸಿ. 3ನೇ ಬಾರಿ ಮೋದಿಯವರು ಪ್ರಧಾನಿಯಾಗಲಿ. ನಾ ಕೈ ಎತ್ತಿ ಸಾಯಬೇಕು ಎನ್ನುವುದು ನನ್ನ ಕೊನೆಯಾಸೆಯಾಗಿದೆ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವ್ಯಂಗ್ಯವಾಗಿ ಮಾತನಾಡಿದರು. ಮಾಜಿ ಸಚಿವ SK ಬೆಳ್ಳುಬ್ಬಿ ರಮೇಶ್ ಜಿಗಜಿಣಗಿ ಅವರಿಗೆ ಗೆಲುವಿಗಾಗಿ ಕಾರ್ಯಕರ್ತರು ಹಗಲಿರುಳು ಎನ್ನದೆ ಕೆಲಸ ಮಾಡಬೇಕು. ಮೋದಿಯವರ ಯೋಜನೆಯನ್ನ ಮನೆ ಮನೆಗೆ ಹೋಗಿ ತಿಳಿಸುವಂತಹ ಕಾರ್ಯ ಮಾಡಬೇಕಾಗಿದೆ ಎಂದು ಮಾತನಾಡಿದರು. ಸರ್ಕಾರ ಹಿಂದೆ ನಾವೆಂದೂ ಕಾಣದಷ್ಟ ಪಾಪಿಷ್ಟ ಸರ್ಕಾರ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಅಲ್ರಿ, ಯಾವ ನ್ಯಾಯ ರೀ ಇದು? ಒಂದು ಹನಿ ಮಳಿ ಬೇಡ, ಸರ್ಕಾರ ಬಂದು 9 ತಿಂಗಳಾಯ್ತು. ಒಂದು ಹನಿ ಮಳಿ ಬೇಡ ಅಲ್ರಿ. ಮಳೆಗಾಲದಾಗ ಮಳೆ ಆಗಲಿಲ್ರಿ. ಇವ್ರ ಸರ್ಕಾರ ಎಂದು ಬಂತು, ಇವ್ನವನ್ನ ಹುರ್ಕೊಂಡು ಹೋಗ್ಯದಲ್ಲ. ಮತ್ತು ಇದನ್ನ ಬಿಟ್ಟರೆ ಏನು ಹೇಳದ್ರಿ? ಹೇಳಿ, ನೀವೇ ಹೇಳಿ. ಇಷ್ಟೊಂದು ಪಾಪಿಷ್ಟ ಸರ್ಕಾರ ಹಿಂದೆ ನೋಡಿದಿರ? ನಾನು ಪಟೇಲ್ರು, ದೇವೇಗೌಡರು, ಬೊಮ್ಮಾಯಿ ಅವರು ಹಿಡ್ಕೊಂಡು ನಾನು ನೋಡ್ಕೊತ ಬಂದಿನಪ್ಪ. ಯಾವಾಗಾದ್ರೆ ಒಂದು ಮಳೆ ತಪ್ಪಿದ್ರೆ ಇನ್ನೊಂದು ಮಳೆಯರೇ ಆಗ. ಇವ್ನವ್ನು ಅಡ್ಡು ಹೋಗೇ ಬಿಟ್ಟು ಹುಡ್ಕೊಂಡ್ರಿ. ಅದಕ್ಕೆ ನಾ ಹೇಳ್ದಪ್ಪ, ಪಾಪಿಷ್ಟ ಸರ್ಕಾರ ಇದು ಅಂತ. ಒಂದು ಕೆಲಸ ಇಲ್ಲ. ಇವ್ರು ಹೇಳಿದ್ರಲ್ಲ, ಕೇಂದ್ರ ಸರ್ಕಾರದ ಹಣವನ್ನು ಪಾವತಿ ಮಾಡೋದು ಬಿಟ್ರೆ 1 ರೂಪಾಯಿನೂ ಹಣ ಇವತ್ತು ಎಲ್ಲೆಲ್ಲೂ ಪಾವತಿ ಮಾಡಿಲ್ಲ. ಇದಕ್ಕೆ ಸರ್ಕಾರ ಅಂತಾರೇನ್ರಿ? ಇಂಥ ಪರಿ ಎದಕ್ಕೆ ನಡೆಸ್ಬೇಕ್ರಿ ನಮ್ಮ ಸಿದ್ದರಾಮಣ್ಣ? ಮತ್ತು ಕಚ್ಚಿ ಮ್ಯಾಲ ಕೇರೇರಿಸಿ ನಾನೆಲ್ಲ ಏನು ಹೇಳಿನಿ, ನೀವು ಹೇಳ್ದಂಗೆ ನಾನು ನಡ್ಕೊಂಡಿನಿ ಅಂತ ಹೇಳಿದ್ರಿ. ಏನು ನಡ್ಕೊಂಡ್ರಪ್ಪ? ಗಂಡ ಹೆಂಡ್ತಿ ಜಗಳ ಹಚ್ಚಿದ್ರೆ, ಗಂಡ ಹೆಂಡ್ತಿ ಜಗಳ ಹಚ್ಚಿದ್ರಿ. ಬಸ್ಸಿಗೆ ಪುಕಟ್ ಅಂದ್ರಿ. ಪಾಪ ಹೆಣ್ಮಕ್ಳು ಮನ್ಯಾಗ ರೊಟ್ಟಿ ಇಲ್ಲದೆ ಬಸ್ ಸಿಗ್ತದೆ, ಬಸ್ ಹೊಂಟದಿ ನಮ್ಮ ತವ್ರ ಮುನೆಗೆ ಅಂತ ಹೋಲಕತ್ತಾರ. ರೊಟ್ಟಿ ಯಾರು ಮಾಡೋರು ಮನ್ಯಾಗ? ಅದನ್ನೂ ಜಗಳ ಹಚ್ಚಿದ್ರಪ್ಪ. ದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನಾನು ಅತ್ಯಂತ ಋಣಿಯಾಗಿದ್ದೀನಿ. ನನ್ನ ರಾಜಕಾರಣ ಬರೀ ರಾಜಕಾರಣದ ಕೆಲಸ ಅಲ್ಲ. ನನ್ನ ರಾಜಕಾರಣ ನೀವು ಹೇಳೋದು ಯಾವುದೋ ಕೆಲಸ ಸಣ್ಣದೋ ಪುಟ್ಟದೋ ಮಾಡ್ತಕ್ಕಂಥ ಕೆಲಸ ಅಲ್ಲ. ನನ್ನ ರಾಜಕಾರಣ ಎಂಥದೋ ಅಂದರೆ ಭಾವನಾತ್ಮಕ ಸಂಬಂಧ ಇಟ್ಟುಕೊಂಡಿರ್ತಕ್ಕಂಥ ರಾಜಕಾರಣ. ಪ್ರತಿಯೊಬ್ಬ ಕಾರ್ಯಕರ್ತರ ಜೊತೆ ಅವ ಏನೇ ಹೇಳಿ, ನಾನು ಯಾವತ್ತಾದರೂ ಕೂಡ ನನ್ನ ರಾಜಕಾರಣದ 50 ವರ್ಷದಲ್ಲ 45 ವರ್ಷದಲ್ಲಿ ಭಾವನಾತ್ಮಕ ಸಂಬಂಧ ಇಟ್ಕೊಂಡು ನಾನು ರಾಜಕಾರಣ ಮಾಡಿದ್ದೀನಿ ವಿನಃ ಬರೇ ಕೆಸರು ದಾಟಿ ಹೋಗ್ತಕ್ಕಂಥ ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಹೇಳಿ, ಈಗ ಸ್ಟೇಷನ್ ಮೇಲೆ ರೈಲ್ವೆ ಬರ್ತದಪ್ಪ, ರೈಲ್ವೆ ಡಬ್ಬಿಗಳಿರ್ತಾವೆ. ಆದ್ರೆ ಭಾಳ ರಾಜಕಾರಣಿಗಳು ಏನು ಮಾಡ್ತಾರೆ ಅಂದ್ರೆ ಆ ಸ್ಟೇಷನ್ ಬರೋದು ಒಂದು ಡಬ್ಬಿ ಉಚ್ಚಿ ಹಿಂದೆ ಬಿಟ್ಟು ಬಿಡ್ತಾರೆ. ನನ್ನ ರಾಜಕಾರಣ ಹಂಗಲ್ಲ. ಯಾವುದೇ ಸ್ಟೇಷನ್ ಬರಲಿ ಮತ್ತೊಂದು ಡಬ್ಬಿ ಜೋಡಿಸ್ಕೊಂಡು ಎಟ್ಟರೆ ಉದ್ದಾಲಿ ಅದನ್ನು ಮುಂದೆ ತೊಗೊಂಡು ಹೋಗ್ತಕ್ಕಂಥ ಕೆಲಸ ನಾನು ಮಾಡ್ಕೊಂಡು ಬಂದಿಲ್ಲ. ನಾನು ಯಾವತ್ತೂ ಕೂಡ ಇಂದ್ರ ಚಂದ್ರ ಅದು ಮಾಡೀನಿ ಇದು ಮಾಡೀನಿ ಅಂತ ಯಾವತ್ತೂ ನನ್ನ ಜೀವನದಾಗ ಹೇಳಿಲ್ಲ.
ಎಷ್ಟೋ ಜನ ಇವರೆಲ್ಲರೂ ಬೈತಾರ ನಮ್ಮ ಮುಖಂಡರು. ಅಲ್ರಿ ಬಿಜಾಪುರ ಊರಾಗ ಗಾಂಧಿ ಚೌಕಾಗ ಎಲ್ಲರೂ ಫೋಟೋ ಅದಾವ್ರಿ ಸಾಹೇಬ್ರ, ನೀವು 6 ಸಲ MLA ಆಗಿರಿ MP ಆಗಿರಿ ಒಂದು ಫೋಟೋ ಇಲ್ಲ ತಾರೆ. ಪುಣ್ಯಾತ್ಮ, ಮಂದಿ ಕಣ್ಣಾಗಿರ್ಬಾರ್ದಪ್ಪ, ಮಂದಿ ಹೃದಯದಾಗಿರ್ಬೇಕು ಅನ್ನತಕ್ಕಂಥದ್ದು ನಾನು ಹೇಳ್ತೇನೆ. ನನ್ನ ಮುಂದಿನ ಜೀವಮಾನದಲ್ಲಿ ಕೂಡ ನನ್ನ ಸಮಾಜಕ್ಕೆ ನನ್ನ ಸಂದೇಶ ಕೊಡ್ತಕ್ಕಂಥ ವಿಚಾರ ನಮ್ಮನೆ ಹಿರಿಯರಿಗೆ ಹೇಳಿನಿ. ಒಬ್ಬ ದಲಿತ ಎಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಬ್ಬ ರಾಜಕಾರಣಿಯಾಗಿ ಯಾವ ರೀತಿ ಇರಬೇಕು ಅನ್ನೋದು ನನ್ನ ಸಮಾಜಕ್ಕೆ ಮುಂದಿನ ದಿನಮಾನಗಳಲ್ಲಿ ನಿದರ್ಶನ ಆಗಬೇಕು ನಂದು ಅನ್ನೋದು ನನ್ನದೊಂದು ಆಶಾ ಅದ ಅನ್ನತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ, ನನಗೆ ಸಾಕಷ್ಟು ಸಲ ನೀವೆಲ್ಲ ಆಶೀರ್ವಾದ ಇಲ್ಲೇ ಜನ ಅಂಗೈಯಲ್ಲಿ ನನ್ನ ಹಿಡಿದು ನನ್ನನ್ನು ಬದುಕಿಸಿದಿ. ಸುಮಾರು 3 ಸಲ ಅಸೆಂಬ್ಲಿ ಚುನಾವಣೆ, 3 ಸಲ ಲೋಕಸಭಾ ಚುನಾವಣೆಯನ್ನು ಈ ಕ್ಷೇತ್ರದಲ್ಲಿ ನನ್ನನ್ನು ಗೆಲ್ಲಿಸಿರಿ. ಯಾರೂ ಕೂಡ ನನಗೆ ಯಾವತ್ತೂ ಕೂಡ ನನಗೆ ತೊಂದರೆ ಮಾಡಿಲ್ಲ, ನಾನು ಕೂಡ ಯಾವತ್ತೂ ತೊಂದರೆ ಮಾಡ್ಲಿಕ್ಕೆ ಹೋಗಿಲ್ಲ. ನೀವು ಹೇಳಿ ಇಲ್ಲಿವರೆಗೆ ಇಡೀ ಮಾಡಿದರೆ ನಾನು ಆ ರಾಜಕೀಯ ಬಿಟ್ಟು ಹೋಗ್ತೀನಿ. ಅಂಥ ವ್ಯಕ್ತಿ ನಾನಲ್ಲ. ಒಬ್ಬ ಮನುಷ್ಯತ್ವ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ರಾಜಕಾರಣಿ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿ, ಮೋದಿಯವರ ಕಲ್ಪನೆಯ ಬಗ್ಗೆ, ಮೋದಿ ಸಾಹೇಬರವರ ಎಷ್ಟು ಮಾಡ್ಬೇಕು ನೀವೇ ಹೇಳಿ. 1 ವರ್ಷ 5 ವರ್ಷಗಳಲ್ಲಿ 7 ಲಕ್ಷ ಕೋಟಿ ರೂಪಾಯಿ ಬರೀ ರೈಲ್ವೆ ಖರ್ಚು ಮಾಡ್ಯಾರಿ. 7 ಲಕ್ಷ ಕೋಟಿ, ಒಂದು ದುಡ್ಡಲ್ಲ 2 ದುಡ್ಡಲ್ಲ. ಇವತ್ತು ನೋಡ್ರಿ, ನಿಮ್ಮದೇ ಹಳ್ಳಿ ಡಬಲ್ ರೈಲ್ವೆ ಹಳ್ಳಿ ಮಾಡಿದ್ರು, ಕರೆಂಟ್ ರೈಲ್ವೆ ಮಾಡಿದ್ರು, NTPC ಈಗ ಅದನ್ನು ಸುಧಾರಣೆ ಮಾಡ್ಲಿಕ್ಕತ್ತಾರ. ಅಲ್ಲ ರೀ, ಎಷ್ಟು ಕೋಟಿ, ಎಷ್ಟು ರೈಲ್ವೆ, ಎಷ್ಟು ಬ್ರಿಡ್ಜ್ಗಳಾಗಬೇಕು, ಎಷ್ಟು ರೋಡ್ಗಳಾಗಬೇಕು, ಇವೆಲ್ಲೂ ಎಷ್ಟು ವರ್ಷನಾಗ, ಇವೆಲ್ಲ 10 ವರ್ಷನಾಗ. ಇದು ನಿಮ್ಮದು ಅಣ್ಣವ್ರೆ, ಈಗ ಇದು ಬರೇ ಈಗ ಎರಡು ಲೈನಿನ ಇದು ಅದ. ಈಗ 4 ಲೈನ್ದು ಕೂಡ ಮಂಜೂರಾಗ್ಯದ. ಈ ಹುಬ್ಬಳ್ಳಿಯಿಂದ ಬಿಜಾಪುರದಿಂದ ಕಲಬುರಗಿವರೆಗೂ 4 ಲೈನಿನ ಒಂದು ಇದು ಕೂಡ ಮಂಜೂರಾಗ್ಯದ. ಬರೀ ಒಂದು ನ್ಯಾಷನಲ್ ಹೈವೇ ಇದ್ದದ್ದು ಮೋದಿಯವ್ರ ಕಾಲಕ್ಕೆ ಬಿಜಾಪುರ ಜಿಲ್ಲೆಯಲ್ಲಿ 7 ನ್ಯಾಷನಲ್ ಹೈವೇ ಆಗ್ತಕ್ಕಂಥ ಪ್ರಯಾಸ ನಮ್ಮ ಸರ್ಕಾರದಲ್ಲಿ ಮೋದಿಯವ್ರ ಕಡೆಯಿಂದ ಆಗ್ಯದ ಅಂತಕ್ಕಂಥ ಮಾತವನ್ನು ಭಾಳ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ಹೇಳಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ನಾನು ಹೆಂಗದಿನಪ್ಪ, ಹೆಂಗೆ ನಿಮ್ಮ ಜೊತೆ ನಡ್ಕೊಂಡಿದ್ದೀನಿ ಅನ್ನೋದು ಎಲ್ಲರಿಗೂ ಗೊತ್ತದ, ಇಡೀ ಸಮಾಜದ ಜನರಿಗೆ. ಯಾರಿಗೆ ನಾ ಮನಸ್ಸಿಗೆ ನೋವು ಮಾಡಿಲ್ಲ. ನಾನು ಎಷ್ಟೋ ಸಲ ನಾನು ಭಾಳ ನಾನು ನೋವು ಸಹಿಸ್ಕೊಂಡಿನಿ. ಆದರೆ ಇನ್ನೊಬ್ಬರಿಗೆ ಮನಸ್ಸು ನೋಯಿಸ್ತಕ್ಕಂಥ ಕೆಲಸ ನನ್ನ ಜೀವನದಾಗ ಎಂದೂ ಮಾಡಿಲ್ಲ, ನಾನು ಮುಂದೂ ಮಾಡೋದಿಲ್ಲ ಅಂತಕ್ಕಂಥ ಮಾತುವನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ನಿಮ್ಗೆ ಒಂದೇ ನಾವು ವಿನಂತಿ ಮಾಡ್ಕೋತೀನಿ. ನಂದಿನ ಚುನಾವಣೆಯಲ್ಲಿ ನಾನೇನು ನಿಲ್ತೀನಿ ಅನ್ನೋದು ಗ್ಯಾರಂಟಿ ಅಂತೂ ಇಲ್ಲ. ನನಗಂತೂ ಸಾಕು, ಇದೇ ಸಲನೇ ಸಾಕಾಗಿ ಬಿಟ್ಟು ಕೇಳಿ ಅವರು. ನಾವು ಒಬ್ಬರಿಗೆ ಒಂದು ಅರ್ಜಿ ಕೊಡಲಿಲ್ಲ, ಯಾರ ಮನೆಗೆ ಹೋಗಲಿಲ್ಲ, ನನಗೆ ಟಿಕೆಟ್ ಕೊಡ್ರಿ ಅಂತ ಕೇಳಿಲ್ಲ. ಇವರೇ ಎಲ್ಲರೂ ಏನೇನೋ ಹಬ್ಸಿದ್ರಪ್ಪ. ಇವರು ಯಾರ್ಯಾರೋ ಏನೋ ಹೇಳಿದ್ರು, ಅವನು ಸತ್ತಾನ ಅಂತ ಹೇಳಿದ್ರು, ತಲೆ ಹೊಡೆದಾದ ಅಂತ ಹೇಳಿದ್ರು, ಆಮೇಲೆ ದವಾಖಾನೆ ಬಿದ್ದಾನ ಅಂತ ಹೇಳಿದ್ರು, ಬ್ರೈನ್ ಹೆಮರೇಜ್ ಆಗ್ಯದ ಅಂತ ಹೇಳಿದ್ರು, ಏನೇನು ಹೇಳಿದ್ರಿ. ಪುಣ್ಯಾತ್ಮರು ಅವ್ರು ಹೇಳಿ ಜಿಲ್ಲಾದಾಗ ನನಗೇನು ಬರ್ತಿದ್ವಲ್ಲ ಕಡಿಮೆ ಓಟ, ಮತ್ತು 5% ಓಟ್ ಹೆಚ್ಚಿಗೆ ಇರಂಗೆ ಮಾಡಿರ್ತಾರೆ ನೋಡ್ರಿ. ಅವ್ರ ಪಾಪ ಅವನು ಪಾಪ ಮಾಡ್ಯಾರ, ನನಗೆ ಪುಣ್ಯ ಸಿಕ್ಕದಪ್ಪ. ನಿಮ್ಗೆ ಪುಣ್ಯ ಸಿಕ್ಕದ. ನನ್ನ ಜೀವನದಾಗ ನಾನು ಯಾರಿಗೆ ಕೆಟ್ಟ ಮಾಡಿಲ್ಲ, ಮುಂದೂ ಕೆಟ್ಟ ಮಾಡೋದಿಲ್ಲ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ಹೇಳಿ, ನನ್ನ ಕೊನೆ ಆಸೆ ಒಂದೇ, ನನ್ನ ಕಡೆ ಚುನಾವಣೆ ಮೋದಿಯವರು ಇರುವವರೆಗೂ ನನ್ನನ್ನು ಗೆಲ್ಲಿಸ್ರಿ. ನಾನು ಇದೊಂದು ಸಲ ಮೋದಿಯವ್ರಿಗೆ ಕೊನೆಯದಾಗಿ 3ನೇ ಬಾರಿ ಅವ್ರಿಗೆ ಪ್ರಧಾನಮಂತ್ರಿ ಆಗಲಿ ಅಂತೇಳಿ ಕೈ ಎತ್ತಿ ನಾನು ಸಾಯ್ತೀನಿ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ನಿಜವಾಗಿ ಅಂಥ ಒಬ್ಬ ಯೋಗಿ ಪುರುಷರಿ ಅವನು. ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ಪ್ರಧಾನಮಂತ್ರಿ ಅಂತ ಇವ್ರು ಹೇಳ್ತಾರೆ. ಪ್ರಧಾನಮಂತ್ರಿ ಅಲ್ಲ ರೀ, ಒಬ್ಬರು ಯೋಗಿ ಮನುಷ್ಯ ಅವ್ನು ನೋಡ್ರಿ ಅಂಥವ. ನೋಡ್ರಿ ಎಲ್ಲರೂ ಅಲ್ರಿ, 140 ಕೋಟಿ ಜನ ಮೋದಿಯವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸ್ತಾರಲ್ರಿ. ನಿಮ್ಮ ಮನೆ ಮುಂದೆ ದೀಪ ಹಚ್ಚಂದ್ರೆ ದೀಪ ಹಚ್ತಾರಲ್ರಿ. ಇದೆಲ್ಲ ಎದಕ್ಕಾದ? ಪ್ರೀತಿ ವಿಶ್ವಾಸದಿಂದ ಇದೆ. ಎಲ್ಲರಿಗೆ ಅಂತ ಹುಟ್ಟಿರಿ ಹೇಳಿ ನೋಡೋಣ. ಇಲ್ಲಿವರೆಗೆ ದೇಶ 3 ಭಾಗ ಮಾಡಿರಿ ಅಷ್ಟೇ ನೀವು. ಪಾಕಿಸ್ತಾನ, ಹಿಂದೂಸ್ತಾನ್, ಬಾಂಗ್ಲಾದೇಶ ಮಾಡಿಟ್ರಿ ನೀವು. ಕಾಶ್ಮೀರ ಒಂದು ಭಾಗ ಮಾಡಿಟ್ರಿ ನೀವು ದೇಶದಾಗಿದ್ರು ಕೂಡ. ಈಗ ಭಾರತ್ ಜೋಡೋ ಯಾರನ್ನು ಜೋಡಿಸ್ತಾರೆ ನೀವು? ಮೊದಲು ನೀವು ಜೋಡಾಗ ನಿಮಗೆ ಗತಿ ಇಲ್ಲ ಕಾಂಗ್ರೆಸ್. ಈಗ
ಚಂದಾಗಿ ವಿರೋಧ ಪಕ್ಷ ಹಾಕು ಗತಿ ಇಲ್ಲ ನಿಮಗೆ ಲೋಕಸಭೆ ಒಳಗೆ. ಲೋಕಸಭೆಗಿಲ್ಲ, ಇಲ್ಲಿ ಏನೋ ಕರ್ನಾಟಕದಾಗ ಏನೋ ಸುಳ್ಳು ಹೇಳ್ಕೊಂಡು ಬಂದು ಆಗಿರಿ, ಅದ್ರ ಬಗ್ಗೆ ಭಾಳ ಹೇಳಿದಾರ, ಹೇಳಿಕ್ ಹೋಗುದಿಲ್ಲ ನಾನು. ಇವತ್ತಿನ ಪರಿಸ್ಥಿತಿ ಹೆಂಗಾಗತ್ತೆ ಕರ್ನಾಟಕದಾಗ ಅಂತ ಹೇಳಿದ್ರೆ ಒಬ್ಬ ಕಾಂಟ್ರಾಕ್ಟರ್ ಕೇಳಬಾರ ನೀವು ಅವ್ರಿಗೆ. ನಿನ್ನ ವಾರ ಅಂದ್ರೆ ಈಗ ಅವ್ರಿಗೆ ಇಟ್ಟು ಬಜೆಟ್ ಈ ವರ್ಷ ಲೋಕೋಪಯೋಗಿ ಇಲಾಖೆಗೆ ಇಟ್ಟಂತ ಬಜೆಟ್, ಆ ಬಜೆಟ್ ಇನ್ನು 12 ಬಜೆಟ್ ಕೊಟ್ಟರು ಬಿಲ್ ಪೇಡ್ ಆಗೋದಿಲ್ಲ ಅಂತ ಅವ್ರು ಪಾಪ ಅವ್ರು. ಆ ಗೊತ್ತಿಲ್ಲ ಊರ್ಲಿ ಹಾಕೋಬೇಕಾ ಅವ್ರು. ಅದು ಏಟ್ ಕೊಡ್ತೇವೆ ಅಂದವರು ಸತೀಶ್ ಜಾರಕಿಹೊಳಿ ಅವರು 12% ಅಟ್ಟ ಕೊಡ ಒಂದಂತವ್. ₹100 ನಿಮ್ ಬಿಲ್ ಇದ್ರೆ ₹12 ಅಟ್ಟ ಕೊಡೋಣ. ಎದ್ದು ಒಳಗೆ ಹೋಗ್ಬಿಟ್ರೆ ಅಂತ ಅವ್ರು. ಇದು ಆ ಕೆಲಸ ಮಾಡಿದವ್ರು ಹಣಿ ಬರ ದೇಶದ ಪಾರ್ ಮಾಡೋರಿಗೆ. ಆ ಮೀನುಗಾರಿಗೆ ಹೇಳ್ತೀನಿ ನಾನು, ಆ ಮೀನುಗಾರ ನಡೆಸಿಲ್ಲ ಮನ ಅಭಿವೃದ್ಧಿ ಮಾಡಿದ್ದಕ್ಕೆ. ಆದ್ರೂ ಕಾಂಗ್ರೆಸ್ ಮಾಡ್ತೀರಿ ನೀವು, ಯಾರ ಮೀನು ಕೊಲ್ಲಾರ ಮೀನು ಖಾನಾವಳಿ ಇಟ್ಟವ್ರು. ನೀವು ಹೆಂಗಾಗಿರಿ, ಎಷ್ಟು ಶ್ರೀಮಂತ ಆಗಿರಿ ದೇವ್ರು ನೋಡ್ತಿರ್ತಾನ. ಮತ್ತೆ ಬೇರೆ ಆಗ ಶ್ರೀಮಂತ ಆಗಿ ಚಂದಾಗ ದುಡಿರಿ ನಾವು ಬೇಡದಂಗಿಲ್ಲ. ಆದ್ರ ಒಂದು ಬೇಕ್ ಕಳ್ಕೊಳ್ಳಿ. ಹಿಕ್ಕಟ್ಟು ಬಂದ್ರಿ ನೀವು ಅಂತ ಅಂಡರ್ ಗ್ರೌಂಡ್ ಆದ್ಮ್ಯಾಗ ಬಂದ್ರಿ ನನ್ನ ಕಡೆ ಮಲ್ಲ ಬಂದು ಅದಕ್ಕೆ ಕೆಲಸ ಮಾಡ್ತಿದ್ದೇನ. ಸಂಸದರು ನಮ್ಮವ್ರು ಇದ್ರು, ನೀವು ಬರಲೇ ಇಲ್ಲ ಅವಾಗ ಯಾರು. ಈಗ ತಗಡೆಗ ಸರ್ದ ಗಾಡಿ ಹೋಗತ್ತೇವಲ್ಲಿ ಅರ್ಧ ವ್ಯಾಪಾರ ಕಟ್ಟಾಗೈತಿ. ಈಗ ಅದು ಮೊನ್ನೆ ವಿಧಾನಸಭೆಗೆ ಹೇಳಿದೆ ನಾನು, ಇವತ್ತು ವಿಧಾನಸಭೆಗೆ ಆರಿಸಿ ತಗೊಂಬರ್ರಿ, ಮತ್ತೊಂದು ಮ್ಯಾಗ ಹೋಗುವಂಗ ಮಾಡಿಕೊಡ್ತೀವಿ ಅಂತ ಹೇಳಿ ನಾನು. ಇದು ನಮ್ಮ ಕರ್ತವ್ಯ, ನಾವು ಹೇಳುತ್ತ ಕೆಲಸದ ಕಾರ್ಯವೈಖರಿ. ಇದು ತಗಡೆಗ ಮಾಡಿದ್ರೆ ಎತ್ತರ ಮಾಡ್ತು ಕೊಡ್ತೀವಿ ಅಂತ ಹೇಳಿದೆವು. ಕೇಳಿಲ್ಲ ನೀವು. ಇಲ್ಲಿ 11 ಮಂದಿನಾಗ FIR ಆಗೈತಿ. ಪ್ಲಾಟ್ನಾಗ ತಗೊಂಬ ಕೊಲ್ಲಾರದವ್ರು ಯಾರು ಮಾಡ್ಸ್ಯಾರ? ಯಾರು ಮಾಡ್ಸ್ಯಾರ ಹೇಳಿ ನೋಡ್ರು. ಶಿವಾನಪಾಲ್ ಮಾಡಿರಲ್ಲ. ಒಮ್ಮೆ ಕೇಳಿದ್ರೆ ಒಬ್ಬ ಬಡವ ಇವತ್ತ ಉತ್ತರ ಕೊಡಕ್ ಬೆಂಗಳೂರು ದಿವಸ ಹೋಗ್ಬೇಕವ. ಅಲ್ಲಿ ಶಿವಾರ ಹೊಡಿತೇವಂತಾರ ಹೊಡೆದಾರು. ಈ ಪ್ಲಾಟ್ ತಗೊಂಡವ ಮುಳುಗಡೆ ಪ್ಲಾಟ್ ತಗೊಂಡ ಹೊಡಿ ಬರ ಕೊಲ್ಲಾರದಾಗ 1100 ಪ್ಲಾಟ್. ಅದನ್ನು ಬಗೆಹರಿಸ್ತೇವೆ ಅಂತ ಹೇಳಿದ್ದಾರೆ ನನ್ನ ವಿಧಾನಸಭೆ ಚುನಾವಣೆ ಒಳಗೆ. ಅದನ್ನೂ ಕೇಳಿಲ್ಲ ನೀವು. ಯಾಕೆ ಹೇಳಿ ಈಗ ನಾ ಸಾಹೇಬ್ರಿಗೆ ವಿನಂತಿ ಮಾಡ್ಕೋತೀನಿ. ಅದನ್ನು ಈಗ ಹೈವೇ 4 ಲೈನ್ ಬತ್ತಂದ್ರೆ ಒಂದು ಹಳಿ ರೋಡಿಗೆ ಹೋಗತ್ತೆ, ಅಲ್ಲ ಒಂದು ಹೋಗೋದಾಕತಿ ಒಂದು ಬರೋದಾಕತಿ, ಗೊತ್ತಿರಲಿ ನಿಮಗೆ. ಮುಂದೆ ಯಾಕೆ ಹೇಳ್ಬಾರ್ದು ಅನ್ಬಾರ್ದು ನೀವು. ಅಲ್ಲಿ ಹಳಿ ರೋಡ್ ಐತ್ಲ, ಹಳಿ ಹೈವೇ, ಆ ರೋಡಿಗೆ ಒಂದು ಹೋಗೋ ರೋಡ್ ಮಾಡ್ತಾರ, ಇದನ್ನ ಬರೋ ರೋಡ್ ಮಾಡ್ತಾರೆ. ಮತ್ತೆ ಅರ್ಧ ಟ್ರಾಫಿಕ್ ಆ ಕಡೆ ಹೋಗತ್ತೆ, ಊರಾಗ ಬರೋದಿಲ್ಲ. ಇದು ಆಗ್ಬೇಕು ಹೆಂಗ ಆಗ್ಬಾರ್ದು. ಕೊಲ್ಲಾರ ಸರಿಯಾಗಿರ್ಬೇಕು, ಇರಬಾರ್ದು. ಕೊಲ್ಲಾರ ಒಂದು ಹಳ್ಳಿದಾಗ ಹಾದು ಹೋಗು, ಹಳ್ಳಿಗಳು ಶುದ್ಧ ಆಗ್ಬೇಕು, ಆಗಬಾರ್ದು. ಯಾಕಂದ್ರೆ ಬ್ರಿಡ್ಜ್ ಮಾಡಿದಾಗ ಇವ್ರು ತೋಟ ಹಾಕ್ಯಾರಿ ಹಳ್ಳಿಗಳು ಎಲ್ಲ ಮಂದಿ. ಅದಕ್ಕೆ ನಾವು ಸುಮ್ ಕೂತೀನಿ ನೋಡ್ಕೊತಾ ಅದನ್ನ. ಆ ತೆಗನ್ಯಾಗ ಹೋದ್ರು ಸುಮ್ ಕೂತೀನಿ ಅದನ್ನು. ಅವರು ಬೇಕಲ್ಲ ಸ್ವಲ್ಪ, ಇನ್ನೂ ದೊಡ್ಡ ಅನಾಹುತ ಆಗಿಲ್ಲ. ಈಗ ಅದನ್ನ ಈ ರೋಡಿನ ಮಗ್ಲ ಒಂದು ಬರುದು ಒಂದು ಹೋಗುದು ಇಲ್ಲೇ ಆದ್ರೆ ಮತ್ತೆ ಆರ್ಥಿಕವಾಗಿ ಉದ್ಯೋಗ ಬೆಳಿತಾವ. ಒಂದ್ ಕಡೆ ಹೋಗುದು ಒಂದ್ ಕಡೆ ಬರುದು ಆಯ್ತಂದ್ರೆ ಅದು ಸರಿ ಆಗುದಿಲ್ಲ. ಅದಕ್ಕೆ ತಮಗೆ ವಿನಂತಿ ಮಾಡ್ಕೋತೀನಿ ಸರ್. ಈಗಿಂದ ಅದು ಐತಿ, ಈಗ ಅದು ಸರ್ವೆ ಮಾಡಿದಾರ, ಅಲ್ಲಿ ಸರ್ವೆ ಆಗೈತಿ. ಈಗ ಅದು ಗೊತ್ತಾಯ್ತಾರೆ ಆಗೈತಿಲ್ಲೋ. ಮತ್ತೆ ಆಗೈತಿ ಅಂತಾರೆ ಮತ್ತೆ ಶಿವಾಂತ್ ಪಾಂಡೆಗೆ ಜಯವಾಗ್ಲಿ, ಕಾಂಗ್ರೆಸ್ಗೆ ಜಯವಾಗ್ಲಿ, ಸಿದ್ದರಾಮಯ್ಯಗೆ ಜಯವಾಗ್ಲಿ, ಅದು ಹೋಗ್ಕೊತ ಹೋಗ್ಬಿಟ್ಟು ಬಿಡ್ತೀನಿ ನಾನು. ಯಾಕೆ ಕೂತಾಡ್ಬೇಕು ಸುಮ್ಮನೆ ನಾವು? ಸುಮ್ಮನೆ ತಾಲೂಕು ಕೊಟ್ಟರು ಇಲ್ಲ, ಕುಡಿಯಾಕ ನೀರು ಕೊಟ್ಟರು ಇಲ್ಲ, ಹೊಲಕ್ಕೆ ಕಬ್ಬು ಬೆಳಕ್ ನೀರು ಕೊಟ್ಟರು ಇಲ್ಲ, ನೀರಾವರಿ ಮಾಡಿದ್ರು ಇಲ್ಲ, ಹೈವೇ ಮಾಡಿದ್ರು, ಬ್ರಿಡ್ಜ್ ಮಾಡಿದ್ರು ಇಲ್ಲ. ಮತ್ತೆ ಏನಾರ ಮಾಡೋದು ನಿಮಗೆಲ್ಲ? ಆ ಬಹದ್ದೂರ 12 ವರ್ಷ ಆತಿ ತಾಲೂಕ್ ಮಾಡಕ್ ಹೋರಾಟ ಮಾಡಿದ್ರಿ. ನಿಡುಗುಂದಾಗ ಕೊಲ್ಲಾರದಾಗ ಬೇವುದು ಜಗದೀಶ್ ಸಾಹೇಬ್ ಬೇವುದು, ನಮಗೆಲ್ಲ ಬೇದ್ರು, ಸಿಕ್ಕಾಪಟ್ಟಿ ಬೇದ್ರು. ಮನುಷ್ಯ ಶಿವಾಂತ ಹುಟ್ಟಿವ್ರಿಗೆ ಅದ ಅಂದಾನ. 12 ವರ್ಷ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿರಲ್ಲ ಬಾತ್ರೂಮ್ಗಳಂದ ಮನ್ ರೈಲ್ವೆ ಸ್ಟೇಷನ್ದಾಗ. ಒಂದೇ ಹೊಸ ಆಫೀಸ್ ಮಾಡಿಸಿರಿ ತಾಲೂಕದ್ದು. ಯಾಕೆ ತರವಿಲ್ಲ ನೀವು? ಧ್ವನಿ ಹೋಗ್ಬಿಡ್ತಾರಿದ್ದಲ್ಲ. ಕಾಂಗ್ರೆಸ್ ಅವ್ರು ಬಿಡ್ರಿ, ಯಾಕಂದ್ರೆ ಬಿಜೆಪಿ ನಿಮಗೆ ಬಾಯಾಗ ಬಟ್ಟಿಡ್ಕೊಂಡ್ರೆ ಕೇಳಿ ನಾವು ಇಲ್ಲ ಅಭಿವೃದ್ಧಿ ಸ್ವಲ್ಪ ಚರ್ಚೆ ಮಾಡ್ಬೇಕಲ್ಲ, ಆಗ್ಬೇಕಲ್ಲ. ನಾ ಪ್ರಾಮಾಣಿಕ ಹೇಳ್ತೀನಿ, ನಮ್ಗೆ ಏನು ಆಸೆಗಳಿಲ್ಲ. ಏನ್ ಮಾಡ ಇಲ್ಲಿ ಏನ್ ಆಗ್ಬೇಕು ಆಗ್ಬಿಟ್ಟೈತೆ ಅಭಿವೃದ್ಧಿ. ನಾವು ಮಲ್ಯ ಅಂತ ನೀರಾವರಿ ಮಾಡೇವಿ, ಮುಳುವಾರ್ದು 3ನೇ ಹಂತದ್ದು ಮಾಡೇವಿ ನಾವು. ಈಗ ಯಾರು ಬಂದು ಏನು ಹೇಳ್ಕೊತಾರೆ ನಡೆಯಾಗಿಲ್ಲ. ಅದನ್ನು ಮಸೂತಿಯಾಗಿ ಪೂಜೆ ಮಾಡೇವಿ. ನಮ್ಮ ಬೊಮ್ಮಾಯಿ ಸಾಹೇಬರು, ಜಗದೀಶ್ ಶೆಟ್ಟರ್ ಸಾಹೇಬ್ ಕರ್ಕೊಂಡು ಎಲ್ಲ ಮಾಡೇವಿ ನಾವು. ಅದರಿಂದ ಕಬ್ಬು ಬೆಳಕತ್ತೀರಿ, ತಿಳ್ಕೊರಿ ಅದನ್ನು. ಅದಕ್ಕೆ ಸ್ವಲ್ಪ ತಿಳ್ಕೊಬೇಕದನ್ನು. ಇನ್ನು ಸುಮ್ ಬಿಟ್ಟೇವಂದ್ರೆ ಹೈವೇ ಆ ಕಡೆ ಹೋಗೋದು ಗೊತ್ತಿರಲ್ಲ ನಿಮಗೆಲ್ಲ. ಹೋಗ್ಬೇಕು ಹೋಗಬಾರ್ದು. ಕೊಲ್ಲಾರದ ಮಂದಿ, ಸುತ್ತಮುತ್ತ ಹಳ್ಳಿ ಮಂದಿ, ಇದೊಂದು 15 ದಿವಸ ಇಲೆಕ್ಷನ್ ಹೆಂಗ್ ಆಗ್ಬೇಕಂದ್ರೆ ಎಲ್ಲ ಊರಾಗ ಬರೀ ಕಮಲಕ ಹೊಟ್ಟು ಬಿಡ್ಬೇಕು. ಅಂದ್ರೆ ಮಾಡ್ತೀರಿ ಮತ್ತೆ ಪುಕ್ಷೇಟ ಮಾಡಲ್ಲ. ಮತ್ತೆ ಆಗೋದು ಹಾಕಿದ್ರೆ ಮತ್ತೆ ತಿಳಿ ಕರ್ಸ್ಬೇಕು ನಾವು. ಎಲ್ಲರ ಹೋಗೋದಕ್ಕದು ಅವ್ರಿಗೆ ಹೇಳ್ಬಿಡ್ತೀನಿ, ನಾವು ಮಾಡಬೇಡ ಅಂತ ಹೇಳ್ತೇನೆ. ಹಾಕಿ ಹೊಟ್ಟು ನೋಡ್ರಿ ಡಬ್ಯಾಗ. ಈ ಭಾಗದಲ್ಲಿ ಆ ಕಡೆ 10 ಕಿಲೋಮೀಟರ್, ಈ ಕಡೆ 10 ಕಿಲೋಮೀಟರ್. ಈ ಮಂದಿ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾನೆ.
ಚಾಲೆಂಜ್ ಇದೆ ನಮ್ಮದು. ಸರಿಯಾಗಿ ಓಟ್ ಹಾಕ್ಲ ಕಾಂಗ್ರೆಸ್ನವ್ರು ಗ್ಯಾರಂಟಿ ಹೇಳಿ ಸುಡುಗಾಡ್ರ ಹೇಳವ್ರು. ಆ ಗ್ಯಾರಂಟಿ ಅದಕ್ಕೆ ಹೊತ್ತು ಮಾತಲ್ಲ. ನಾವು ಮಾಡೋ ಕೆಲಸಕ್ಕೆ ಅದಕ್ಕೆ ಹೋಲಿಸಿದ್ರೆ ಒಂದು ಪೈಸೆನೂ ಆಗೋದಿಲ್ಲ. ಒಂದು ಪೈಸೆನೂ ಆಗೋದಿಲ್ಲ. ದಿವಸ ಗ್ಯಾರಂಟಿ ಕೊಟ್ಟಾಗ, ದಿವಸ 100 ರೂಪಾಯಿ ಕೊಟ್ಟಾಗ ಬ್ರಿಡ್ಜ್ ಮ್ಯಾಗ ಹೋಗಿ ಬಂದ್ರೆ ನಿಮಗೆ ದಿವಸ ತಿಳ್ಕೊಳ್ಳುವಂಥ ಕೆಲಸ ಜನ ಮಾಡ್ಬೇಕಾಗತ್ತೆ. ನಮಗೇನಾಗೋದಿಲ್ಲ. ಈಗ ನಾವು ರಾಜಕಾರಣ ಮಾಡ್ತೇವೆ ಅಂತ ನಿಮಗೆ ಯಾರು ಕಾಂಗ್ರೆಸ್ ಕರೆದು ಮಾತಾಡ್ತಾರೆ. ಅಕಸ್ಮಾತ್ ನಾನು ರಾಜಕಾರಣ ಮಾಡಿ ನಿಮ್ಮನ್ನ ಯಾರು ಮಾತಾಡ್ತಾರೆ? ಯಾಕಂದ್ರೆ ಸಂಗನಗೌಡರು ಬೆಳಗ್ಗೆ ಮಾಡ್ತಾರೆ, ನಿಮ್ಗೆ ಮಾತಾಡ್ತಾರೆ ಕೋಲಾರದವ್ರನ್ನ. ನಾನು ಇವ್ರು ಹೇಳಿದ್ರಂದ್ರೆ ನಿಮಗೇನು ಚೆಂಡು ಆಗೋದಿಲ್ಲ. ಬಂದಂತಾರೆ ಈಗ ಹೋಗಿ ಮತ್ತೆ ಹೊಳೆ ಬಂದಾರ ಮಾಡಿ ನಾ ಹೇಳಿದೆ ಕೆಲವು ಮಂದಿಗೆ. ಮೊನ್ನೆ ಒಬ್ರು ಕೇಳಿದಾರೆ, ಏಟ್ ಕೊಟ್ಟ ಪಟ್ಟಿ ಸಮಾಜಕ್ಕೆ ಅಂತ ಕೇಳಿದಾರೆ. ನಾವು ಸಾವಿರ ಕಡೆ 2 ಲಕ್ಷ 3 ಲಕ್ಷ 5 ಲಕ್ಷ ಕೊಡಿಸ್ತೇವಪ್ಪ. ನಾವು ಭಾಳ 10 ಲಕ್ಷ ಕೊಡಿಸ್ತೇವೆ ನಿಮ್ಮ ಸಮಾಜಕ್ಕೆ. ಅಲ್ಲಿ ಹೋಗಿದ್ರಲ್ಲ ಮತ್ತೆ 4-5 ವರ್ಷ ಏಟ್ ತಂದಿರಿ ಅಂತ ಕೇಳಿದೆ ನಾನು. ಎಲ್ಲಿದ್ರಿ 2-3 ಲಕ್ಷ ಕೊಟ್ಟಾರ ಅಂತ ಇಟ್ಟಕ್ಕೆ ನೀವು ಮಾರ್ಕೊಂಡ್ ಬಂದಿರಿ ಅಂತ ಕೇಳಿದೆ ನಾನು. ಇದು ನಾನೇ ಕೊಡಿಸ್ತಿದ್ದಿಲ್ಲ 4-5 ಲಕ್ಷ ರೂಪಾಯಿ ಅಂದೇನ. ನಾವೇನೋ ಒಂದು ಕೊಟ್ಟು ತೊಗೊಂಡ್ಬರ್ತಾರೆ, ಹೋಗಿ ಬಿಡ್ಲಿ, ಅದ್ರ ಲಾಭ ಆಗಿಲ್ಲ ನಮ್ಮ ಮಂದಿಗೆ ಅಂದೇನ. ಭಾಳ ಸಮಾಜಕ್ಕೆ ಏನು ನೇಕಾರ ಸಮಾಜಕ್ಕೆ ಏನು ಎಷ್ಟು ರಿಸಲ್ಟ್ ಐತೆ ಅದು. ಆ ರಿಸಲ್ಟ್ ನಮ್ಮ ಬರ್ತದಂತ ಆಶಯ ಇಟ್ಕೊಂಡು ನಾವೆಲ್ಲ ಮನೆಗೆ ಹೋಗಿ ಮನೆಗೆ ಹೋಗುವಂತ ಕೆಲಸವನ್ನು ಮಾಡೋಣ, ಮನಕ್ಕೆ ಮುಟ್ಟು ಕೆಲಸ ಮಾಡೋ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಭಾಳ ಕಡಿಮೆ ಹೋದೇವು. ನಿಮ್ಗೆಲ್ಲ ಕರೆದೇವು ನಾವು. ಅಂದ್ರೆ ಅವ್ರು ಜೀರೋ ಹಾಕಾರ, ಅವ್ರು ಓಟ್ ಹಾಕೋದಿಲ್ಲ ಬಂದೆ. ಅದಕ್ಕೆ ಮಸೀನ್ ಸುಮಾರು ನಾವಂತ. ಮತ್ತೆ ಮಸೀನ್ ಸುಮಾರು ಕರ್ನಾಟಕ ನೀವ್ಯಾಕೆ ಒಂದು 136 ಬಂದ್ರಪ್ಪ. ಒಟ್ಟು ಬಿಜೆಪಿ ಬರುತ್ತೆ ನಾವು ಇರ್ತಿದ್ದೇವಲ್ಲ 136. ಆ ಮಸೀನ್ ಸುಮಾರು ಇದ್ದು ಅಂದ್ರೆ 136 ನೀವೇನು ಬಂದ್ರಿ ಕರ್ನಾಟಕದಾಗ? ಕೇಂದ್ರದಲ್ಲಿ ನಾವೇ ಇದ್ದೀವಿ, ಮೋದಿ ಅವರೇ ಇದ್ರು. ಇವು ಮಸೀನ್ ಸುಮಾರು, ನೀವು ಸುಮಾರು. ನಿಮ್ಮ ಭಾವನೆಗಳು ಸುಮಾರದಾವ್, ನಿಮ್ಮ ಪಾಪ ಕೊಡ ತುಂಬೈತಿ. ಅದು ದಂಡಿಗೆ ಹತ್ತಂಗಿಲ್ಲ. ಸಮಾಜ ದೇವ್ರು ನೋಡ್ತಿರ್ತಾನ. ಅದಕ್ಕೆ ಅವೆಲ್ಲವನ್ನು ಬಿಟ್ಟು ನಾವೆಲ್ಲ ನಮ್ಮ ಕೆಲಸವನ್ನು ಪ್ರಾಮಾಣಿಕ ಮಾಡುವಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ನಮಸ್ಕಾರ ವೀಕ್ಷಕರೇ. ಪಂಡಿತ್ PM ಭಟ್ ಅವರ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಏಕೈಕ ಜ್ಯೋತಿಷ್ಯ ಕೇಂದ್ರ. ಶ್ರೀ ಚಾಮುಂಡೇಶ್ವರಿ ದೇವಿಯ ಆರಾಧಕರಾದ ಇವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಿದ್ಧಿಪುರುಷರು. ಗುರುಜಿಯವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಇನ್ಯಾವುದೋ ಜನ್ಮದ ಪಾಪಗಳಿಂದ ನಮ್ಮ ಜೀವನದಲ್ಲಿ ದೋಷಗಳು ಸುತ್ತಿಕೊಳ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ ವ್ಯವಹಾರ, ಹಣಕಾಸು, ಕೋರ್ಟ್ ಕೇಸ್, ಮದುವೆ, ಸಂತಾನ, ಸತಿಪತಿ ಕಲಹ, ವಿಚ್ಛೇದನ, ಆರೋಗ್ಯ, ಹಣಕಾಸು ವ್ಯವಹಾರ, ವ್ಯಾಪಾರದಲ್ಲಿ ನಷ್ಟ ಹೊಂದುವುದು ಅಷ್ಟೇ ಅಲ್ಲ, ಮಾಟಮಂತ್ರ, ದುಷ್ಟಶಕ್ತಿ, ವಾಮಾಚಾರ ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರೂಜಿ. ನಾವೆಲ್ಲರೂ ಇವತ್ತು ನಮ್ಮ ಮನೆಯಲ್ಲಿ ಇಷ್ಟೊಂದು ಖುಷಿಯಾಗಿದ್ದೀವಿ ಅಂದರೆ ಅದಕ್ಕೆ ಗುರೂಜಿಯವರೇ ಕಾರಣ. ಯಾಕಂದರೆ ನಾವು ಫೈನಾನ್ಸಿಯಲಿ ತುಂಬ ಸಫರ್ ಮಾಡ್ತಾ ಇದ್ವಿ. ನಾವು ಎಷ್ಟೇ ದುಡಿದ್ರೂ ಬರೀ ಅವ್ರಿವ್ರು ಕೊಡೋದೇ ಆಗ್ತಿತ್ತೆ ಹೊರತು ನಮಗೆ ಉಳಿಸಿದ್ದು ಗಳಿಸಿದ್ದು ಏನೂ ಇರ್ತಾ ಇರಲಿಲ್ಲ. ನಾವು ಗುರುಜಿನ ಮೀಟ್ ಮಾಡಿದ್ಮೇಲೆ ಅವರೊಂದಷ್ಟು ಪೂಜೆನ ಹೇಳಿದರು. ಆ ಪೂಜೆಗಳನ್ನ ಮಾಡಿಸಿದ್ಮೇಲೆ ನಮ್ಮ ಫ್ಯಾಮಿಲಿ ಫುಲ್ ನಾವು ಖುಷಿಯಾಗಿದ್ದೀವಿ. ಇವತ್ತು ನಮ್ಮ ಗುರೂಜಿಯವರ ದಯದಿಂದ ಫೈನಾನ್ಸಿಯಲಿ ನಾವು ತುಂಬ ಚೆನ್ನಾಗಿದ್ದೀವಿ. ಕಾಯಂ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್, ರೂಮ್ ನಂಬರ್ 117, MG ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880360435.